ಬೆಂಗಳೂರು ಮತ್ತಿಕೆರೆಯಲ್ಲಿ ನಿಮಗೆ ಬಾಡಿಗೆಗೆ ಮನೆ ಸಿಗೋದಿಲ್ಲ, ಅಂತರಲ್ಲಿ ನಿಮಗೆ ಬಾಡಿಗೆ ಬರುವಂತ ಮನೆ ತೋರಿಸ್ತಾ ಇದ್ದೀನಿ. ಅದು ಎಷ್ಟು 3 1 BHK ಇರುವಂತದ್ದು, ಒಂದು 2 BHK ಇರುವಂತ ಡ್ಯೂಪ್ಲೆಕ್ಸ್ ಇರುವಂತದ್ದು. ಎಲ್ಲಿ ಏನೋ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಜೊತೆಗೆ ಇದು ನಿಮಗೆ ಡೈರೆಕ್ಟ್ ಓನರ್ ಇರ್ತಾರೆ, ನಿಮಗೆ ಯಾವುದೇ ರೀತಿಯಾದ ಮಧ್ಯವರ್ತಿಗಳು ಇರೋದಿಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಬಿಸ್ನೆಸ್. ಸ್ನೇಹಿತರೆ, ನಾವಿತ್ತು ಬೆಂಗಳೂರಿನ ಮತ್ತಿಕೆರೆಯಲ್ಲಿ ಇದ್ದೀವಿ. ಇಲ್ಲೊಂದು ಬಿಲ್ಡಿಂಗ್ ಸೇಲ್ ಇರುವಂತದ್ದು. ನಿಮಗೆ ಗೊತ್ತು, ಮತ್ತಿಕೆರೆ ಯಶವಂತಪುರ ಸರೌಂಡಿಂಗ್ ಅಂತ ಅಂದ್ರೆ ನಿಮಗೆ ಬಾಡಿಗೆಗೆ ಮನೆಗಳು ಸಿಗಲ್ಲ. ಅಂತದ್ರಲ್ಲಿ ಈ ಬಿಲ್ಡಿಂಗ್ ಬಂದು ನಿಮಗೆ ರೆಂಟಲ್ ಆಪರ್ಚುನಿಟಿ ಅಂತ ಬಿಲ್ಡಿಂಗ್. ಅಂದ್ರೆ 3 ನಿಮಗೆ 1 BHK ಬರುತ್ತೆ, ಒಂದು 2 BHK ಡ್ಯೂಪ್ಲೆಕ್ಸ್ ಬರುವಂತದ್ದು. ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳಕ್ಕೆ ಓನರ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ವಿಡಿಯೋ ಕರ್ಸ್ಕೊಳ್ಳೋದ. ಸರ್ ಬನ್ನಿ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ಸೆಲ್ವರಾಜ್ ಅನ್ಬಿಟ್ಟು ಬಿಲ್ಡಿಂಗ್ ಓನರ್. ಸರ್ ಇದು ಡೈಮೆನ್ಷನ್ ಏನ್ ಬರುತ್ತೆ ಸರ್? ಇದು ಫಸ್ಟ್ 20ಕ್ಕೆ 24 ಬರುತ್ತೆ. 20ಕ್ಕೆ 24 ಬರುವಂತದ್ದು. 480 ಸ್ಕ್ವೇರ್ ಫೀಟ್. ಏನಪ್ಪ ಇಷ್ಟೊಂದು ಕಮ್ಮಿ ಅಂತ ಅನ್ಕೋಬೇಡಿ. ನಿಮ್ಗೆ ಗೊತ್ತು, ಇದೆಲ್ಲ ಇನ್ಸೈಡ್ ಏರಿಯಾ, ನಿಮ್ಗೆ ಸಿಟಿ ಸೆಂಟರ್ ಬರುವಂತದ್ದು. ನಿಮ್ಗೆ ಮ್ಯಾಕ್ಸಿಮಮ್ ಇಲ್ಲೆಲ್ಲ ಬರೋದು ಇದೇ ತರ ಡೈಮೆನ್ಷನ್ ಗಳೇ. ಇಲ್ಲೆಲ್ಲ ನೀವು 30 40 60 40 ಅಂತ ಅಂದ್ರೆ ನಿಮ್ಗೆ ಉಡ್ತಿನಾರು ಸಿಗಲ್ಲ ಬಿಡಿ. ಬಿಲ್ಡಿಂಗ್ ಎಂಟ್ರಿ ಯಾವ ಫೇಸಿಂಗ್ ಬರುತ್ತೆ? ವೆಸ್ಟ್ ಫೇಸಿಂಗ್ ಬರುತ್ತೆ. ಓಕೆ. ಪ್ರಾಪರ್ಟಿ ಇದೆಲ್ಲ ಬಂದು ಈಸ್ಟ್ ಫೇಸಿಂಗ್ ಬರುತ್ತೆ. ಓಕೆ, ಈಸ್ಟ್ ಫೇಸಿಂಗ್ ನಿಮ್ಗೆ ಡೋರ್ ಎಂಟ್ರಿಗಳು ಇರುವಂತದ್ದು, ವೆಸ್ಟ್ ಫೇಸಿಂಗ್ ನಿಮ್ಗೆ ಪ್ರಾಪರ್ಟಿ ಎಂಟ್ರಿ ಬರುವಂತದ್ದು. ಸರ್, ಈಗ ಫಸ್ಟ್ ಕೇಳುವಂತದ್ದು, ಈ ತರ ಸೂಪರ್ ಆಗಿರೋ ಏರಿಯಾದಲ್ಲಿ ನೀವು ಮನೆ ಸೇಲ್ ಮಾಡ್ತಾ ಇದೀರಿ, ಯಾಕೆ ಅಂತ ತಿಳ್ಕೊಬೋದಾ? ಏನಿಲ್ಲ ಸರ್, ನಮ್ದು ಬಿಸ್ನೆಸ್ ಬಂದ್ಬಿಟ್ಟು ದೂರ ಇದೆ, KR-ಪುರಂ. ನಾವು ಡೈಲಿ ಅಪ್ ಅಂಡ್ ಡೌನ್ ಹೋಗೋದು. ಅದು ನಿಜ ಬನ್ನಿ ಸರ್. ಇಲ್ಲಿ 2-2.5 ಅವರ್ ಬೇಕೇ ಬೇಕು. ಈ ಟ್ರಾಫಿಕ್ ಮೆಟ್ರೋ ಎಲ್ಲ ಇದೆ, ಇದರಿಂದ ನಮ್ಗೆ ತುಂಬಾ ಸಮಸ್ಯೆ ಇದೆ. ಅದಕ್ಕೋಸ್ಕರ ಇಲ್ಲಿ ಸೇಲ್ ಮಾಡ್ಬಿಟ್ಟು ಅಲ್ಲಿ ಯಾವ್ದಾದ್ರು ತಗೋಬಿಡೋದ ಅನ್ಬಿಟ್ಟು ನೋಡ್ತಾ ಇದ್ದೀವಿ, ಬಿಸ್ನೆಸ್ ಅಲ್ಲಿರೋದ್ರಿಂದ. ಓಕೆ, ನೋಡಿ, ಅಂದ್ರೆ ನಿಮ್ಗೆ ಬೇಗ ಬಂದಷ್ಟು ನಿಮ್ಗೆ ಬೇಗ ಸಿಗುವಂತದ್ದು ಬಿಲ್ಡಿಂಗ್. ಡೈಮೆನ್ಷನ್ ಹೇಳಿದೆ 20ಕ್ಕೆ 24 ಇರುವಂತದ್ದು, 480 ಸ್ಕ್ವೇರ್ ಫೀಟ್ ಬರುವಂತದ್ದು. ಸರ್, ಖಾತಾ ಎಲ್ಲ ಏನ್ ಬರುತ್ತೆ ಸರ್? ಈ ಖಾತಾ ಎಲ್ಲ ಪಕ್ಕ ಡಾಕ್ಯುಮೆಂಟ್ಸ್, ಈ ಖಾತಾ ಏರಿಯಾದಲ್ಲಿ ಕೇಳುವಂಗಿಲ್ಲ ಯಾವ್ದು ಖಾತಾ ಏನು ಅನ್ಬಿಟ್ಟು, ಯಾವ್ದೋ ಹೊಸ ಏರಿಯಾ ಒಳಗೆ ಕೇಳಬೇಕು. ಬಟ್ ನಿಮ್ ಕ್ಲಾರಿಟಿಫೈ ಇರ್ಲಿ ಅನ್ಕೋಸ್ಕರ ಏ ಖಾತಾ ನಿಮ್ಗೆ ಈ ಖಾತಾನು ಆಗಿದೆ ಇದು. ಓಕೆ ಸರ್, ಇದು ಬಿಲ್ಡಿಂಗ್ ಸರ್, ಇದು ಯಾವಾಗ ಕಟ್ಟಿದ್ದು? ಇದು 2019 ಕಟ್ಟಿರೋದು. 2019 ಕಟ್ಟಿರುವಂತದ್ದು ಬಿಲ್ಡಿಂಗ್. ಅಂದ್ರೆ ಒಂದು 7 ವರ್ಷ ಹಳೆ ಬಿಲ್ಡಿಂಗ್. ಹಳೆ ಬಿಲ್ಡಿಂಗ್ ಅಲ್ಲ, ಹೊಸ ಬಿಲ್ಡಿಂಗ್. ಸಾರಿ, 7 ವರ್ಷ ಹೊಸ ಬಿಲ್ಡಿಂಗ್ ಇದು. ಸರ್, ಈ ಪ್ರಾಪರ್ಟಿಲಿ ಎಷ್ಟು ಫ್ಲೋರ್ ಇರೋದು, ಏನೇನಿದೆ ಸರ್? ಯಾವ ಫ್ಲೋರ್? ಇದು ಬಂದ್ಬಿಟ್ಟು 2 ಸಿಂಗಲ್ BHK ಬರುತ್ತೆ ಸರ್. ಓಕೆ. ಗ್ರೌಂಡ್ ಫ್ಲೋರ್ ಸಿಂಗಲ್ BHK, ಸೆಕೆಂಡ್ ಫಸ್ಟ್ ಫ್ಲೋರ್ ಸಿಂಗಲ್ BHK. ಓಕೆ. ಸೆಕೆಂಡ್ ಥರ್ಡ್ ನಿಮಗೆ ಡೂಪ್ಲೆಕ್ಸ್ ಬರುತ್ತೆ. ಓಕೆ, 2 BHK. ಅದ್ರ ಮೇಲ್ಗಡೆ ಒಂದು ಇನ್ನೊಂದು ಸಿಂಗಲ್ ಬೆಡ್ರೂಮ್ ಬರುತ್ತೆ. ಸಿಂಗಲ್ ಬೆಡ್ರೂಮ್ ಬರುತ್ತೆ. ಓಕೆ, ಟೋಟಲ್ ಆಗಿ ಅಂದ್ರೆ 4 ಪೋರ್ಷನ್ ಇರುವಂತದ್ದು. ಅಂದ್ರೆ ನೀವು ಒಂದು ಡ್ಯೂಪ್ಲೆಕ್ಸ್ ಬೇಕಾದ್ರೆ ನಿಮ್ಗೆ ಅಂತ ಉಳಿಸ್ಕೊಂಡು 3 ರೆಂಟ್ ಕೊಡ್ತೀನಿ ಅಂದ್ರೆ ಓಕೆ. ಇಲ್ಲ ಕಂಪ್ಲೀಟ್ ಆಗಿ ಏರಿಯಾದಲ್ಲಿ ರೆಂಟ್ ಕೊಟ್ರೆ ನಿಮ್ಗೆ ಒಳ್ಳೆ ದುಡ್ಡು ನಿಮ್ಗೆ. ಸರ್, ಟೋಟಲ್ ಎಷ್ಟು ರೆಂಟ್ ಬರ್ತಾ ಇರ್ಬೋದು ಸರ್ ನಿಮ್ಗೆ? 60,000 ಬರುವಂತದ್ದು ಫುಲ್ ಬಿಲ್ಡಿಂಗ್ ನೀವು ರೆಂಟ್ ಔಟ್ ಬಿಡ್ತೀನಿ ಅಂತಂದ್ರೆ. ಸರ್, ನೀರೊಂದು ಇಲ್ಲಿ ಏನೇನ್ ಫೆಸಿಲಿಟಿ ಇರುತ್ತೆ ಸರ್ ನಿಮ್ ಬಿಲ್ಡಿಂಗ್ ಅಲ್ಲಿ? ಬಂದ್ಬಿಟ್ಟು ಇಲ್ಲಿ ನಮ್ದು ಬಾವಿ ಇದೆ ಸರ್. ಬಾವಿ ಇದೆ ಸರ್? ಬೆಂಗಳೂರಲ್ಲಿ ಬಾವಿ ಇದೆ ಅಂತ ಅನ್ನೋದು ಕೇಳೋದೇ ಅಪರೂಪ. ಬಾವಿ ಇದೆ, ಕಾರ್ಪೊರೇಷನ್ ವಾಟರ್, ಕಾವೇರಿ ವಾಟರ್. ಕಾವೇರಿ ವಾಟರ್ ಇದೆ. ನೀರಿಗೆ 24 ಅವರ್ಸ್ ಏನ್ ಸಮಸ್ಯೆ. ಬಾವಿ ಇದೆ ಅಂತ ಅಂದ್ಮೇಲೆ ನೀರ್ ಯಾವಾಗ್ಲೂ ಇದ್ದಂಗೆ ಇರುತ್ತೆ ಬಿಡಿ. ಬೋರ್ ಅಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ, ಬಾವಿಲಿ ಯಾವಾಗ್ಲೂ ಇದ್ದಂಗೆ ಇರುತ್ತೆ. ಓಕೆ ಸರ್, ಇಲ್ಲಿ ನಿಯರ್ ಬೈ ಬಸ್ ಸ್ಟಾಪ್ ಇರ್ಬೋದು, ರೈಲ್ವೆ ಸ್ಟೇಷನ್ ಏನೇನಿದೆ ಅಂತ ಒಂದು ಪ್ರತಿಯೊಂದಕ್ಕೂ ಹತ್ರ ಇದೆ ಸರ್. ನಿಮ್ಗೆ ಮಾರ್ಕೆಟ್ ಏರಿಯಾ ಕೂಡ ಅಲ್ಲಿ ಪಕ್ಕದಲ್ಲೇ 2ನೇ ರೋಡ್ ಅಲ್ಲಿ ನಿಮ್ಗೆ ಮಾರ್ಕೆಟ್ ಏರಿಯಾ ಪಕ್ಕದ 2ನೇ ರೋಡ್ ಅಲ್ಲಿ. ಓಕೆ ಓಕೆ. ಮತ್ತೆ ನಿಮ್ಗೆ ರಾಮಯ್ಯ ಹಾಸ್ಪಿಟಲ್ ಆಗ್ಬೋದು ಅಥವಾ ರಾಮಯ್ಯ ಮೆಡಿಕಲ್ ಕಾಲೇಜ್ ಆಗ್ಬೋದು. ಓಕೆ. ಸೊ ಪ್ರತಿಯೊಂದು ಕೂಡ ಇಲ್ಲಿ ನಿಮ್ಗೆ ಯಶವಂತಪುರ ರೈಲ್ವೆ ಸ್ಟೇಷನ್ ಕೂಡ ನಿಮ್ಗೆ ಪಕ್ಕದಲ್ಲೇ ಬರುತ್ತೆ. ಒಂದು 2 ಕಿಲೋಮೀಟರ್ 2-3 ಕಿಲೋಮೀಟರ್ ಬರುತ್ತೆ. 2 ಕಿಲೋಮೀಟರ್ ನಿಮ್ಗೆ ಮೆಜೆಸ್ಟಿಕ್ ಆಗ್ಲಿ ಅಥವಾ ನಿಮ್ಗೆ ಮಲ್ಲೇಶ್ವರಂ ಆಗ್ಲಿ ಎಲ್ಲ ತುಂಬಾ ನಿಯರೆಸ್ಟ್ ಬರುತ್ತೆ. ಅಂದ್ರೆ ಮತ್ತಿಕೆರೆ ಅಂದ್ರೆ ಯೂಶಲಿ ಗೊತ್ತಿರುತ್ತೆ, ಸುಮ್ಮನೆ ಒಂದು ಐಡಿಯಾ ನಿಮ್ಗೆ ಎಲ್ಲಿ ಎಷ್ಟು ದೂರದಲ್ಲಿದೆ ಅನ್ನೋದು, ಯಾವ ಪರ್ಟಿಕ್ಯುಲರ್ ಸ್ಪಾಟ್ ಇದೆ ಅನ್ನೋದು ತಿಳಿಸ್ಕೊಡೋಕೋಸ್ಕರ ನಿಮ್ಗೆ ಕೇಳಿದ್ದು. ಸೊ ಓಕೆ, ನೋಡಿದ್ರಲ್ಲ, ಇವಾಗ ನಾವು ಬಂದು ಇರುವಂತದ್ದು ಡ್ಯೂಪ್ಲೆಕ್ಸ್ ಅಲ್ಲಿ ಇರುವಂತದ್ದು. ಸೊ ಇದು ಹಾಲ್ ನೋಡ್ತಾ ಇದೀರಾ, 20-24 ಸೂಪರ್ ಆಗಿ ಡಿಸೈನ್ ಮಾಡಿ ಕಟ್ಟಿರುವಂತದ್ದು. ಸ್ಪೇಷಿಯಸ್ ಆಗಿ ಒಂದು ಹಾಲ್ ಕೊಟ್ಟಿದ್ದಾರೆ ನಿಮ್ಗೆ. ಇದು ಈ ಪೋರ್ಷನ್ ಬಂದು ನಿಮ್ಗೆ ಓಪನ್ ಕಿಚನ್ ಬರುವಂತದ್ದು. ಸೊ ಸೀಲಿಂಗ್ ನೋಡ್ತಾ ಇರ್ಬೋದು ನಿಮ್ಗೆ, ಹಾಲ್ ಗೆ ಸಪರೇಟ್, ಕಿಚನ್ ಪೋರ್ಷನ್ ಗೆ ಸಪರೇಟ್ ಆಗಿ ನಿಮ್ಗೆ ಸೀಲಿಂಗ್ ಡಿಸೈನ್ ನ ಕೊಟ್ಟಿದ್ದಾರೆ. ಯೂಸ್ ಆಗಿರುವಂತದ್ದು 2 ವಿಂಡೋ ಬರುವಂತದ್ದು ನಿಮ್ಗೆ. ಸೊ ಗಾಳಿ ಬೆಳಕು ಯಾವುದೇ ರೀತಿಯ ಸಮಸ್ಯೆ ಇರಲ್ಲ ನಿಮ್ಗೆ. ಸೊ ಇಲ್ಲಿಂದ ಬಂತು ಅಂತ ಹೇಳಿದ್ರೆ ನಿಮ್ಗೆ ಮೇಲ್ಗಡೆ ಬಂದು ನಿಮ್ಗೆ 2 ಬೆಡ್ರೂಮ್ ಬರುವಂತದ್ದು. 2 ಕೂಡ ನಿಮ್ಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ, ಅಟ್ಯಾಚ್ ಬಾತ್ರೂಮ್ ಅಂಡ್ ಟಾಯ್ಲೆಟ್ ಇರುವಂತದ್ದು. ಸೊ ಡಿಸೈನ್ ನೋಡ್ತಾ ಇರ್ಬೋದು ನಿಮ್ಗೆ, ಕುಶನಿಂಗ್ ಅಲ್ಲಿ ಮಾಡಿದ್ದಾರೆ ನಿಮ್ಗೆ ಡಿಸೈನ್. ಬನ್ನಿ ಮೇಲ್ಗಡೆ ರೂಮ್ ನೋಡೋದ. ಡ್ಯೂಪ್ಲೆಕ್ಸ್ ಅಲ್ಲಿ ಮೇಲ್ಗಡೆ ಫ್ಲೋರ್ ಬಂದಿದೀವಿ ನಾವು. 2 ರೂಮ್ ಬರುವಂತದ್ದು ನಿಮ್ಗೆ, ಇಲ್ಲೂ ಒಂದು ಮತ್ತೆ ಇಲ್ಲೂ ಒಂದಿರುವಂತದ್ದು. ಈ ರೂಮ್ ನೋಡೋದ ಬನ್ನಿ. ಸೊ ನೋಡ್ತಾ ಇದೀರಾ, ಒಂದು ಡಿಸೆಂಟ್ ಸ್ಪೇಸ್ ಅಲ್ಲಿ ನಿಮ್ಗೆ ರೂಮ್ ಕೊಟ್ಟಿರುವಂತದ್ದು. ವಿತ್ ನಿಮ್ಗೆ ಕಬೋರ್ಡ್ ಸಿಸ್ಟಮ್ ಎಲ್ಲ ಕೊಟ್ಟಿದ್ದಾರೆ ನಿಮ್ಗೆ. ಕಬೋರ್ಡ್ ನೋಡ್ತಾ ಇರ್ಬೋದು, ಜೊತೆಗೆ ಡ್ರೆಸ್ಸಿಂಗ್ ಮಿರರ್ ನೋಡ್ತಾ ಇರ್ಬೋದು. ಸೊ ನಿಮ್ಗೆ ಟೆರೆಸ್ ಎಕ್ಸೆಸ್ ನೋಡ್ತಾ ಇದೀರಾ, ಇಲ್ಲಿ ಒಂದು ಬಾಲ್ಕನಿ ಸ್ಪೇಸ್ ತರ ಸಿಗುತ್ತೆ. ಇದನ್ನ ಯೂಸ್ ಮಾಡ್ಕೋಬಹುದು, ರೂಮ್ ಒಳಗಡೆ ಇಂದಾನೆ ಸಿಗುವಂತದ್ದು. ಸೊ ಇಲ್ಲಿಂದ ಬತ್ತು ಅಂತ ಹೇಳಿದ್ರೆ ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಅಂಡ್ ಟಾಯ್ಲೆಟ್. ಸೊ ನೋಡಿದ್ರಲ್ಲ, ಬಾತ್ರೂಮ್ ಫುಲ್ ವೆಂಟಿಲೇಷನ್, ಸೀಲಿಂಗ್ ವರ್ಗು ನಿಮ್ಗೆ ಇದು ಬಂದಿರುವಂತದ್ದು, ಏನು ಟೈಲ್ಸ್ ಇದು ಬಂದಿರೋದು. ಬನ್ನಿ ಈ ರೂಮ್ ಹೋಗೋದ. ಸೊ ಇದು 2ನೇ ರೂಮ್ ನೋಡ್ತಾ ಇದ್ದಾರೆ. ಇದು ಕೂಡ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ನಿಮ್ಗೆ. ಕಬೋರ್ಡ್ಗಳು ನೋಡ್ತಾ ಇರ್ಬೋದು, ಕಬೋರ್ಡ್ಗಳು ಕೊಟ್ಟಿರುವಂತದ್ದು ಸ್ಟೋರೇಜ್ ನಿಮ್ಗೆ, ಸೀಲಿಂಗ್ ಡಿಸೈನ್. ಅಲ್ಲಿಂದ ಬತ್ತು ಅಂತ ಹೇಳಿದ್ರೆ ನಿಮ್ಗೆ ಒಂದು ಅಟ್ಯಾಚ್ ಬಾತ್ರೂಮ್ ಅಂಡ್ ಟಾಯ್ಲೆಟ್ ಕೊಟ್ಟಿರುವಂತದ್ದು. ಇದು ಕೂಡ ಒಳ್ಳೆ ಸ್ಪೇಷಿಯಸ್ ಆಗಿ ತಕ್ಕ ಕೊಟ್ಟಿದ್ದಾರೆ ಇದನ್ನ. ಬೆಂಗಳೂರಲ್ಲಿ ಈ ಸೈಜ್ ಅಲ್ಲಿ ನಿಮ್ಗೆ 2 ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಇರುವಂತ ಮಾಸ್ಟರ್ ಬೆಡ್ರೂಮ್ ಸಿಗ್ತಾ ಇದೆ. ಸೊ ಇದಿಷ್ಟು ಬಂದು ನಿಮ್ಗೆ ಡ್ಯೂಪ್ಲೆಕ್ಸ್ ಮನೆ ಆಯ್ತು. ಒಂದು ರೆಂಟಲ್ದು 1 BHK ತೋರಿಸ್ಬಿಡ್ತೀನಿ ಬನ್ನಿ, ಅದನ್ನ ನೋಡ್ಕೊಂಡ್ ಬಂದ್ಬಿಡೋದ. ಸೊ ನೋಡ್ತಾ ಇರ್ಬೋದು, ಡ್ಯೂಪ್ಲೆಕ್ಸ್ ಇಂದ
ನಿಮ್ಗೆ ಮೇಲ್ಗಡೆ ರೂಮ್ ಬರುವಾಗ ದೊಡ್ಡ ಪೋರ್ಷನ್ ನಿಮ್ಗೆ ಗ್ಲಾಸ್ ಕೊಟ್ಟಿರುವಂತದ್ದು, ಬೆಳಕಿಗೆ ಯಾವ ರೀತಿ ಪ್ರಾಬ್ಲಮ್ ಇರಲ್ಲ, ನೋಡೋದಕ್ಕೆ ಒಳ್ಳೆ ಡಿಸೈನ್ ಕಾಣಿಸುವಂತದ್ದು, ಎನಿ ಟೈಮ್ ಬೆಳಕು ಬರುತ್ತೆ ನಿಮ್ಗೆ. ಸೊ ನೋಡಿದ್ರಲ್ಲ, ಇದು 1 ಬೆಡ್ರೂಮ್ ಮನೆ ಇರುವಂತದ್ದು ನಿಮ್ಗೆ. ಸೇಮ್ ನಿಮ್ಗೆ ರೆಪ್ಲಿಕಾ ಬರುವಂತದ್ದು ಉಳಿದಿರೋ 1 BHK ಮನೆಗಳು. ಸೊ ಇದು ಹಾಲ್ ನೋಡ್ತಾ ಇರಬಹುದು, ಒಂದು ಸ್ಪೇಷಿಯಸ್ ಆಗಿರೋ ಹಾಲ್ ಸಿಗುವಂತದ್ದು. ನಿಮ್ಗೆ ಈ ಸೈಡ್ ಗೆ ನಿಮ್ಗೆ ಅಡಿಗೆ ಮನೆ ಸಿಗುತ್ತೆ. ಸೊ ಕಿಚನ್ ಇರುವಂತದ್ದು, ಕಿಚನ್ ಇಂದ ಬತ್ತು ಅಂತ ಹೇಳಿದ್ರೆ ನಿಮ್ಗೆ ರೂಮ್. ಸೊ ರೂಮ್ ನೋಡ್ತಾ ಇದ್ದೀರಾ, ಒಂದು ಸಿಂಪಲ್ ಆಗಿ ಸ್ಲೈಡಿಂಗ್ ಡೋರ್ ಅಲ್ಲಿ ಸ್ಟೋರೇಜ್ ಕೊಟ್ಟಿದ್ದಾರೆ ನಿಮ್ಗೆ. ಒಂದು ರೂಮ್ ಬರುವಂತದ್ದು. ಸೊ ಅಲ್ಲಿಂದ ಬತ್ತು ಅಂತಾರೆ ನಿಮ್ಗೆ ಒಂದು ಬಾತ್ರೂಮ್ ಟಾಯ್ಲೆಟ್ ಇದೆ, ಒಂದು ವಾಶ್ ಬೇಸಿನ್ ಕೂಡ ಇರುವಂತದ್ದು. ಇಲ್ಲಿ ಬಾತ್ರೂಮ್ ಟಾಯ್ಲೆಟ್ ನೋಡ್ಬೋದು, ಒಳ್ಳೆ ಹೈಟ್ ಎಕ್ಸೆಪ್ಷನ್ ಇರುವಂತದ್ದು. ಸೊ 1 BHK ನಿಮ್ಗೆ ಆಲ್ಮೋಸ್ಟ್ ಇದೇ ತರ ಬರುವಂತದ್ದು ಎಲ್ಲಾನು. ಬನ್ನಿ ಬೇಗ ಪ್ರೈಸ್ ಇದೆಲ್ಲಾನು ಮೇಲ್ಗಡೆ ಕೇಳ್ಕೊಡೋದ. ಸೊ ಬಿಲ್ಡಿಂಗ್ ಮೇಲೆ ಇದೀವಿ, ಟೆರೆಸ್ ಅಲ್ಲಿ. ಅಲ್ಲಿ ನೋಡ್ತಾ ಇದೀರಾ, ಅಲ್ಲಿ ಫ್ಲೈಓವರ್ ಕಾಣಿಸ್ತಾ ಇದೆ, ಅದು ಮತ್ತಿಕೆರೆ ಬಸ್ ಸ್ಟಾಪ್ ಫ್ಲೈಓವರ್. ಸೊ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡ್ರೆ ಪಕ್ಕದಲ್ಲೇ ಕಾಣಿಸುವಂತದ್ದು. ಅಂದ್ರೆ ನಿಮಗೆ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ನಿಮ್ಗೆ ಬಸ್ ಸ್ಟಾಪ್ ಸಿಗ್ತದೆ, ಸರ್ಕಲ್ ನಿಮ್ಗೆ ಅಷ್ಟು ನಿಯರ್ ಅಲ್ಲಿ ಇರುತ್ತದು. ಏರಿಯಾ ಒಂದ್ಸರಿ ನೋಡ್ಬೋದು, ಎಲ್ಲ ಹಳೆ ಏರಿಯಾಗಳು, ತುಂಬಾನೇ ಎಲ್ಲ ವೆಲ್ ಡೆವಲಪ್ ಆಗಿರುವಂಥದ್ದು. ಮತ್ತಿಕೆರೆ ಮತ್ತೆ ಹೇಳೋದು ಬೇಕಾಗಿಲ್ಲ, ಬಟ್ ಗೊತ್ತಿಲ್ಲದೆ ಇರೋರಿಗೆ ಒಂದು ವಿಷಯ ಗೊತ್ತಿರಲಿಲ್ಲ ಅನ್ನೋದು ಹೇಳೋದು. ಸೊ ನೋಡಿದ್ರಲ್ಲ, ಟೆರೆಸ್ ಪಾಯಿಂಟ್ ಇದು. ಸೊ ಇಲ್ಲಿ ಬಂದು ನಿಮಗೆ ವಾಟರ್ ಸ್ಟೋರೇಜ್ ನೋಡ್ತಾ ಇದ್ದೀರಾ, ಕೊಟ್ಟಿರುವಂಥ 3 ಟ್ಯಾಂಕ್ ಇಟ್ಟಿದ್ದಾರೆ, 1000 ಲೀಟರು, 750 ಇಟ್ಟಿರುವಂಥದ್ದು. ಸೊ ನಿಮಗೆ ಬಾವಿ ಇದೆ, ಜೊತೆಗೆ ಏನೋ ಕಾವೇರಿ ವಾಟರ್ ಇರುವಂಥದ್ದು. 3 ನಿಮಗೆ ವಾಟರ್ದು ಸ್ಟೋರೇಜ್ ಸಿಗುವಂಥದ್ದು, ಸಂಪು ಇರುವಂಥದ್ದು. ಸೊ ನಿಮಗೆ ಆಲ್ಮೋಸ್ಟ್ ಕಾವೇರಿ ವಾಟರು ಸಂಪಲ್ಲಿ ಸ್ಟೋರ್ ಆಯಿತು ಅಂತ ಹೇಳಿದ್ರೆ, ಬಾವಿ ವಾಟರ್ ನಿಮಗೆ ಬಾವಿದು ಏನೋ ನೀರು ಡೈರೆಕ್ಟಾಗಿ ಸಿಗುವಂಥದ್ದು. ಸೊ ನೋಡಿದ್ರಲ್ಲ, 1 BHK ಯಾವ ರೀತಿ ಇದೆ ಅನ್ನೋದು ತೋರಿಸಿದ್ದೀವಿ. ಇವಾಗ ಇದ್ರದ್ದು ಪ್ರೈಸ್ ಏನು ಅಂತ ಕೇಳ್ಕೊಂಬಿಡೋದ. ಸರ್ ಪ್ರೈಸ್ ಏನು ಹೇಳ್ತಿದೆ ಸರ್ ಈ ಪ್ರಾಪರ್ಟಿದು? 1,75,00,000 ಆಗುತ್ತದೆ. ಬೇಕಾದ್ರೆ ನೆಗೋಷಿಯಬಲ್ ಮಾಡ್ಕೋಬಹುದು. ಓಕೆ, 1,75,00,000 ಇದೆ. ನೆಗೋಷಿಯೇಷನ್ ಪ್ರತಿ ಪ್ರಾಪರ್ಟಿಯಲ್ಲಿ ಇದ್ದೇ ಇರುತ್ತೆ ಸ್ನೇಹಿತರೆ. ಬನ್ನಿ, ಸ್ಕ್ರೀನ್ ಬರ್ತಾ ಇರೋ ನಂಬರ್ ಸರ್ದೇ ಇರುತ್ತೆ ನಿಮಗೆ. ಡೈರೆಕ್ಟ್ ಆಗಿ ಓನರ್ ಕಾಂಟ್ಯಾಕ್ಟ್ ಕೊಡ್ತಾ ಇರುವಂತದ್ದು, ಯಾವುದೇ ರೀತಿಯಾದ ಮಿಡ್ಲ್ ಪರ್ಸನ್ ಇರಲ್ಲ ನಿಮಗೆ. ಸೊ ಎಕ್ಸ್ಟ್ರಾ ನೀವು ಕಮಿಷನ್ ಅದೇ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಕಾಲ್ ಮಾಡಿ, ಅವರಿಗೆ ಲೊಕೇಶನ್ ಕಳಿಸ್ಕೊಡ್ತಾರೆ. ಡೈರೆಕ್ಟ್ ಆಗಿ ಬಂದು ಮನೆನ ಒಂದ್ಸರಿ ವಿಸಿಟ್ ಮಾಡಿ. ನೀವು ಪ್ರಾಪರ್ಟಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ಕೂತು ಮಾತಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ನೆಗೋಷಿಯೇಷನ್ ಮಾಡ್ಕೊಡುವಂತದ್ದು. ಸೊ ನಿಮಗೆ ಲಾಂಗ್ ವಿಡಿಯೋ ನೋಡೋದಕ್ಕೆ ಟೈಮ್ ಇಲ್ಲ, ನಿಮಗೆ ಶಾರ್ಟ್ ಕಂಟೆಂಟ್ ಅಲ್ಲಿ ನೋಡ್ತಾ ಇದೀರಾ ಅಂತ ಹೇಳಿದ್ರೆ, ಇದ್ರದ ನಿಮಗೆ ರೀಲ್ಸ್ ಕಂಟೆಂಟ್ ಅಲ್ಲಿ ನಮ್ಮ ಇನ್ಸ್ಟಾದಲ್ಲಿ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ ಅಲ್ಲಿ ಇರೋದು ಸಿಗುವಂತದ್ದು. ಅಲ್ಲಿ ಹೋಗಿ ನೋಡಬಹುದು. ಇದೇ ತರ ವಿಡಿಯೋಗಳು, ಕಂಟೆಂಟ್ಗಳು, ಮನೆಗಳು ನೋಡ್ತಾ ಇದ್ದೀರಾ ನೀವು, ನೋಡ್ತಾ ಇರಬೇಕು, ನೋಟಿಫಿಕೇಶನ್ ಬರ್ತಾ ಇರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ನಮ್ಮ ಫೇಸ್ಬುಕ್ ಮತ್ತೆ ಇನ್ಸ್ಟಾ ಕಮ್ಯುನಿಟಿನ ಫಾಲೋ ಮಾಡ್ತಾ ಇರಿ. ಹಾಗೆ ನಮ್ಮ ಅವರ್ ಬಿಸ್ನೆಸ್ ಬಂದು ವಾಟ್ಸ್ಆಪ್, ಥ್ರೆಡ್ಸ್ ಮತ್ತೆ ಎಕ್ಸೆಲ್ ಇರುವಂತದ್ದು, ಅಲ್ಲೂ ಕೂಡ ಫಾಲೋ ಮಾಡ್ತಾರೆ, ನೋಟಿಫಿಕೇಶನ್ ಬೇಗ ಬರುವಂತದ್ದು. ಹಾಗಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ಥ್ಯಾಂಕ್ ಯು.